ಇಲ್ಲಿ ನಮ್ಮ ನಾಡಿನ ಜನಗಳಿಗೆಲ್ಲ ಶುಭೋದಯ, ನಮಸ್ಕಾರ. ಇಡೀ ನಮ್ಮ ಕರ್ನಾಟಕದ ಜನಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇವತ್ತು 8ನೇ ತಾರೀಕು 6ನೇ ತಿಂಗಳು ಜೂನು 2024 ಶನಿವಾರ. ಶನಿದೇವರು ಹುಟ್ಟಿದ ದಿನ ಇವತ್ತು. ನಿರಂಜನ ಸಮಾವಾಸಂ ರವಿಪುತ್ರಂ ಯಮಾಗಜಂ ಛಾಯಾ ಮಾರ್ತಂಡಂ ತಮ್ಮೈ ಶನೇಶ್ವರಂ ಅಂತ. ಏನಪ್ಪ ಅಂದರೆ ಶನಿವಾರ ಇವತ್ತು 6ನೇ ತಾರೀಕು ಬಾದಾಮಿ ಜಯಂತಿ ಅಂತ ಆಚರಣೆ ಮಾಡಿದ್ರು. ನನಗೂ ಹೇಳಿದ್ರು, ನಾನು ಬಂದಿದ್ದೆ ನೆಲ್ಲೂರಿಗೆ. ಶನಿದೇವರು ಇಲ್ಲಿ ಮಾಡಿದರೆ ಎಣ್ಣೆ ಅಭಿಷೇಕ ಮಾಡ್ತಾರೆ, ಯಾವಾಗಲೂ ಎಣ್ಣೆನೇ. ಆದರೆ ಇಲ್ಲಿ ತುಂಬ ಕಷ್ಟ, ಜನ ನಂಬಿಸ್ಬಿಟ್ಟು ಕತ್ಕುಯ್ಯತ್ತು ತುಂಬ ಜನ. ಆದರೆ ಎಲ್ಲ ಕಡೆನೂ ಹುಷಾರಾಗಿದ್ದು ಜೀವನ ಮಾಡ್ಕೊಂಡು ಹೋದರೆ ಪರವಾಗಿಲ್ಲ. ಸಾಧು ಸಂತಾನಗಳು ಅಂದರೆ ಭಯನೇ ಇಲ್ಲ. ಏನಪ್ಪ ಅಂದರೆ ಏನೋ ತಿರ್ಕೊ ತಿನ್ನೋಕ್ಕೆ ಬಂದರೆ ಅನ್ನೋದು. ಮಠದೀಶ್ವರು ಅಂದ್ರೆ ಲೆಕ್ಕನೇ ಇಲ್ಲ ಅವ್ರಿಗೆ. ಮಠದೀಶ್ವರು ಅಂತ ಲೆಕ್ಕನೇ ಇಲ್ಲ. ದೇವಸ್ಥಾನ ಅಂದ್ರೂ ಅವ್ರಿಗೆ ಲೆಕ್ಕ ಇಲ್ಲ. ಏನಪ್ಪ ಅಂದರೆ ಭಿಕ್ಷುಕು ಬರ್ತಾರಲ್ಲ ಅವರಂತೂ ತಿಳ್ಕೊಬಿಡ್ತಾರೆ. ನಾವ್ಯಾರು, ನಾವೆಂಥ ಜನ. ಇಲ್ಲಿ ಎಲ್ಲ ಜನನೂ ಒಂದೇ ಥರ ನೋಡ್ತಾರೆ ಅವರು. ಎಲ್ಲ ಕ್ಯಾಸ್ಟೂ ಒಂದೇ ಥರ, ಮೇಲ್ಗಡೆ ಆಗಲಿ ಕೆಳಗಡೆ ಆಗಲಿ, ಇನ್ನೂ ತುಂಬ ಬಡವರಾಗಲಿ ಎಲ್ಲ ಒಂದೇ ಥರ ನೋಡ್ತಾರೆ. ಅದಕ್ಕೆ ನಾವು ಹೇಳಿದೆ, ನಾವು ನಮ್ಮ ಜನ ಇಲ್ಲಿಲ್ಲ ಅಂತ ಹೇಳ್ತೀನಿ. ತುಂಬ ಇದು ಇವತ್ತು ಶನಿವಾರ ಆಗತ್ತಲ್ಕೆ, ಶನೇಶ್ವರಂದು ದಿನ. ಇವತ್ತು ಭಗವಂತ ಏನು ಮಾಡ್ತಾನೋ ಎತ್ತು ಮಾಡ್ತಾನೋ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಜನ. ನಿನ್ನೆ ಶುಕ್ರವಾರದಿಂದ ಶುರು ಮಾಡೋದನ್ನು ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ. ನೋಡು, ಮಕರ ಕುಂಭ ಮಿಥುನ್ಗೆ ಏನು ಕಷ್ಟ ಕೊಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಎತ್ತ ಅಂತ ಅರ್ಥನೇ ಆಗದೇನೆ ಜನ ಪ್ರತಿಯೊಬ್ಬರೂ ಅವರವರು ಇಷ್ಟ ಬಂದಂಗೆ ನಡೀತಾರೆ, ಇಷ್ಟ ಬಂದಂಗೆ ಹೋಯ್ತಾರೆ. ಭಗವಂತನ ಅನುಗ್ರಹನೇ ಕಡಿಮೆ, ಭಯನೇ ಇಲ್ಲ ಯಾರಿಗೂ. ಶನಿ ಅಂತ ಏನಂತಾರೆ, ಏನು ಶನೇಶ್ವರ ಅಂದರೆ ಏನು, ಶಿವನಿಗೇನು ಅಂತಾರೆ, ಏನು ಮಾಡ್ತಾರೋ ಅಂತಲೂ ಗೊತ್ತಿಲ್ಲ. ಇದು ಖಂಡಿತ ಇದು ಒಳ್ಳೇದಾಗೋದಿಲ್ಲ. ಇನ್ನು ತುಂಬ ಕಷ್ಟದ ಕಾಲ, ಸುಖದ ಕಾಲ ಹೊಂಟೋಯ್ತು, ಹಿಂದಕ್ಕೆ ಹೊಂಟೋಯ್ತು. ಇದು ಬರೋದೆಲ್ಲ ಕಷ್ಟಕ್ಕಿನ ಜನ ಕತ್ತರಿಸೋಯ್ತಾರೆ. ಗ್ರಹಗತಿಗಳು ಕೆಟ್ಟವರದಾಗ ಯಾರನ್ನ ಬಿಟ್ಟವರಲ್ಲ, ಬಿಡೋದೂ ಇಲ್ಲ. ಆದರೆ ತಿನ್ನೋಕೆ ಅನ್ನಕ್ಕೆ ಹೆಂಗಪ್ಪ ಅಮ್ಮಂಗೆ ಆಯ್ತದೆ. ನಾವೇನೇ ಕಷ್ಟ ಮಾಡಿದ್ರು, ಏನೇ ನೆಮ್ಮದಿಯಾಗಿ ಮಾಡಿದ್ರು ಅದಕ್ಕೆಲ್ಲ ಫಲ ಈಗ ಕೊಡೋದಿಲ್ಲ ಭಗವಂತ. ಅವ್ರವ್ರು ಮಾಡಿದ ಕರ್ಮ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ಬೇಕು. ಅವ್ರವ್ರು ಏನು ಮಾಡ್ತಾರೆ ಅವರೆಲ್ಲ ಇಲ್ಲೇ ಹಾಸಿಗೆ ಮೇಲೆ ಬಿದ್ದ ಅಂದರೆ ಅವ್ರಿಗೆಲ್ಲ ವಿಚಿತ್ರವಾಗಿ ಕಾಣಿಸ್ತದೆ. ಆವಾಗಲೇ ನಾನೇನು ಮಾಡಿದೆ, ನಾನು ಎತ್ತು ಮಾಡಿದೆ, ಇವತ್ತು ನಾನು ಜಗತ್ತಲ್ಲಿ ಏನು ಮಾಡಿದ್ದೀನಿ ಅಂತ ಅರಿವಾಗೋದು. ಆದರೆ ಇವತ್ತುವರೆಗೂ ದುಡ್ಡು ಮದ, ಅದರಿಂದ ಜನ ಯಾರೇ ಆಗಿರ್ಬೋದು, ಯಾರು ದುಡ್ಡು ಇರ್ತದೆ ಅವ್ರ ತಗೆಲ್ಲ ಅಷ್ಟೇ. ಈ ಥರ ಎಲ್ಲ ಮಾತಾಡ್ಕೊಂಡು ಜನ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ತುಂಬ ಹುಷಾರಾಗಿರ್ಬೇಕು. ಹೆಜ್ಜೆ ಇಡಬೇಕಾದ್ರೂ ಕಷ್ಟ ಇದೆ. ಹೆಜ್ಜೆಗೂ ಅಗ್ನಿ ಪರೀಕ್ಷೆ ಆಯ್ತದೆ. ಯಾರಿಗೂ ತಪ್ಪಿದ್ದಲ್ಲ, ಮಿಸ್ ಇಲ್ಲ. ನೋಡಿ, ನೀವಾಗಲಿ ಪ್ರತಿಯೊಬ್ಬರಾಗಲಿ ಯಾರೇ ಆಗಲಿ ಹೆಜ್ಜೆ ಇಕ್ಕಿತ್ತಾಗೆಲ್ಲ ಶತ್ರುಗಳು. ಆದರೆ ನಾವು ಹೋಗೋದೆಲ್ಲ ಗಾಳಿನೇ ಬೀಸ್ತಾ ಇರುವಾಗ ಯಾವುದು ಅರ್ಥ ಮಾಡ್ಕೋಬೇಕು. ನಾವು ಹೆಜ್ಜೆ ಇಕ್ಕಿದ್ರೆ ಏನು ಎತ್ತ ಅಂತ. ಇಲ್ಲಿ ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ.